ಈ ಚುನಾವಣೆ ಬಹಳ ನಮ್ಗೆ ಈ ಭ್ರಷ್ಟ ಸರ್ಕಾರಕ್ಕೆ ಏನಾದ್ರೂ ನಾವು ಬುದ್ಧಿ ಕಲಿಸ್ಬೇಕು. ನಾವು ಇವ್ರಿಗೇನಾದ್ರೂ ಚೆಕ್ ಪೋಸ್ಟ್ ಇಡಬೇಕು ಅಂತ ಈ MLC ಚುನಾವಣೆಗಳು ಬಹಳ ಪ್ರಮುಖ. ಈಗ ವಿಧಾನ ಪರಿಷತ್ತಲ್ಲಿ ನಮ್ದು JDS ನಾವು ಎರಡು ಪಾರ್ಟಿ ಸೇರಿದ್ರೆ ಮೆಜಾರಿಟಿ ಇದ್ದಿದ್ದು, ಏನೇ ಬಿಲ್ ಬಂದ್ರು ಕೂಡ ಇಲ್ಲಿ ಅದನ್ನ ತಡೆ ಹಿಡಿದು ನ್ಯಾಯಯುತವಾಗಿ ಇರುವಂತ ಬಿಲ್ಗೆ ಅನುಮೋದನೆ ಕೊಡುವಂತದಕ್ಕೆ ವಿಧಾನ ಪರಿಷತ್ತಲ್ಲಿ ನಾವು ಕೆಲಸ ಮಾಡ್ತೀವಿ. ಮತ್ತೆ ಈ ಕಾಂಗ್ರೆಸ್ ಇವತ್ತೇನು ಮೆರೀತಾ ಇದೆ, ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಯಾವುದೇ ಸರ್ಕಾರ ಒಂದು ವರ್ಷ ಬಂದಾಗ ಯಾರು ಅಲಿಗೇಷನ್ ಮಾಡೋದೇ ಇಲ್ಲ. ಯಾವುದೇ ಸರ್ಕಾರದ ಮೇಲೂ ಆಪಾದನೆಗಳು ಮಾಡಲ್ಲ. ಒಂದು ವರ್ಷ ಕೆಲಸ ಮಾಡ್ಲಪ್ಪ, ಒಳ್ಳೆ ಕೆಲಸ ಮಾಡ್ಲಿ, ಹೊಸದಾಗೆ ಗೆದ್ದಾಗ ಉರುಪಿರ್ತದೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ವಿ. ಆದ್ರೆ ಈ ಮನೆಯಾಳ ಕಾಂಗ್ರೆಸ್ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಬರೀ ಮನೆಯಾಳ ಕೆಲಸನೇ ಪೂರ್ತಿ ಮಾಡ್ಕೊಂಡು ಮನೆ ಹುಬ್ಳಿಯಲ್ಲಿ ನೇಹ ಕೊಲೆ, ಬರ್ಬರವಾದಂತ ಕೊಲೆ ಆಯ್ತು. 20 ಆ ಹೆಣ್ಮಗು ಕಾಲೇಜ್ ಹೋಗೋ ಕಾಲೇಜ್ ಗ್ರೌಂಡ್ ಅಲ್ಲೇ. ಆ ಕಾಲೇಜಿಗೆ ನಾನು ಕೇಳಿದೆ ಎಷ್ಟು ಜನ ಬರ್ತಾರೆ, 500 ಜನನ ಅಂತ. ಇಲ್ಲ ಸರ್ 2000 ಜನ ಬರ್ತಾರೆ. 2000 3000 ಬರುವಂತ ಕಾಲೇಜಲ್ಲಿ ನೇಹ ಹತ್ಯೆ ಆಯ್ತು. ಇನ್ನು ಆರಿಲ್ಲ, ಅದ್ರ ಮಣ್ಣು ಮಾಡಿರೋದು ಇನ್ನೂ ಮಣ್ಣು ಹಂಗೆ ಇದೆ. ಈಗ ಅಂಜಲಿ 20 ವರ್ಷದ ಹೆಣ್ಣು ಮಗಳಿಗೆ ಮತ್ತೆ ಹತ್ಯೆ ಆಯ್ತು. ಅಂದ್ರೆ ಒಂದೇ ತಿಂಗಳಲ್ಲಿ. ಅಂದ್ರೆ ಈ ರಾಜ್ಯದಲ್ಲಿ ಪೊಲೀಸರು ಬದುಕಿದಾರ ಸತ್ತಿದಾರ, ಪೊಲೀಸ್ ಇಲಾಖೆ ಬದುಕಿದೆಯಾ ಸತ್ತಿದೆಯಾ, ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅರ್ಥ ಆಗದೆ ಇರುವಂತ ಪ್ರಶ್ನೆಗಳು ನಮ್ಮ ಮುಂದೆ ಕಾಣ್ತವೆ. ಇಡೀ ರಾಜ್ಯದಲ್ಲಿ ನೀವು ನೋಡಿ, ಒಂದ್ ಕಡೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳು, ಕೇಸ್ಗಳು, ಇನ್ನೊಂದ್ ಕಡೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹತ್ಯೆಗಳಾಗ್ತಾ ಇದೆ ಲವ್ ಜಿಹಾದ್ ಹೆಸರಲ್ಲಿ. ಇನ್ನೊಂದ್ ಕಡೆ ಬರಗಾಲ, ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನ ಕಾಲುಗಳು ಬರಗಾಲ ಬರದ್ ಮಾಡ್ಬಿಟ್ಟಿದೆ. ನಾನು ಇವತ್ತೇ ಎಲ್ಲ ಬರಗಾಲ, ಅವ್ರು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆಗಿತ್ತು 2013. ಅವಾಗ ತೆಗೆದು ನೋಡಿದೆ ರೆಕಾರ್ಡ್. ನಾನು ವಿಧಾನಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಗೊತ್ತಿಲ್ದಿರ ಬಂದ್ಬಿಟ್ಟಿದೆ ಬರಗಾಲ. ಸಿದ್ದರಾಮಯ್ಯನವ್ರ ಪಾಪ ಹಿಂದೆ 5 ವರ್ಷ ಇದ್ರಲ್ಲ, ಅವಾಗ ಮಳೆಗಾಲ ಬಂದೈತೆ ತೆಗಿಯಪ್ಪ ಅಂತ ಹೇಳಿದೆ. ರೆಕಾರ್ಡ್ ತೆಗೆದ್ರೆ 5 ವರ್ಷನೂ ಬರಗಾಲ ಬಂತು. ನಿಭಾಯಿಸಿದಾರ? ಇಲ್ಲ. ಮಾತಂದ್ರೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ. ಈ ಕೇಂದ್ರ ಸರ್ಕಾರ ಹಣ ಕೊಡ್ತಪ್ಪ, 3545 ಕೋಟಿ ಹಣ ಕೊಟ್ಟು ಕೇಂದ್ರ ಸರ್ಕಾರವನ್ನ, ಮೋದಿಯವರ ಸರ್ಕಾರವನ್ನ ನಾವೆಲ್ಲ ಎಲೆಕ್ಟ್ ಮಾಡಿದ್ವಿ, ಜನ ಎಲೆಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರನೂ ಕೂಡ ಜನ ಎಲೆಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ದುಡ್ಡು ಕೊಡ್ತು. ಸಿದ್ದರಾಮಯ್ಯನವರೇ ನೀವ್ ಯಾಕೆ ದುಡ್ಡು ಕೊಡ್ಲಿಲ್ಲ? ನೀವು ದುಡ್ಡು ಕೊಡ್ಬೇಕಲ್ಲ. ಕೇಂದ್ರ ಸರ್ಕಾರ ಅದ್ರ ಪಾಲ ಹಣ ಕೊಡ್ತಪ್ಪ. ಅರ್ಧ ದುಡ್ಡು ಅಂತ ಇಟ್ಕೊಳ್ಳಿ, ಕೇಂದ್ರ ಸರ್ಕಾರ ಅರ್ಧ ದುಡ್ಡು ಕೊಡ್ತು, ಇನ್ನು ಅರ್ಧ ದುಡ್ಡು ರಾಜ್ಯ ಸರ್ಕಾರ ಕೊಡ್ಬೇಕಲ್ಲ. ಕೊಟ್ಟಿದಾರ? ಒಂದ್ ನಯಾ ಪೈಸೆ ಕೊಟ್ಟಿಲ್ಲ. ಒಂದ್ ನಯಾ ಪೈಸೆ ದುಡ್ಡು ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಸರ್ಕಾರವನ್ನ ಲೂಟಿ ಮಾಡಿದ್ರು. ಅವರು ದೊಡ್ಡ ದೊಡ್ಡ ಸಾಹುಕಾರಗಳಾಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಇತಿಹಾಸ ನೋಡ್ಬಿಟ್ರೆ, ಅವ್ರು ಡಿಕ್ಲೇರ್ ಮಾಡಿರೋದು ನೋಡಿದ್ರೆ, ಎಲೆಕ್ಷನ್ ಕಮಿಷನರ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಡಿಕ್ಲೇರ್ ಮಾಡಿದ್ದಾರೆ. ಎಷ್ಟಪ್ಪ 3 ಕೋಟಿ. ಅವ್ರಿಗೆ 72 ವರ್ಷ. 72 ವರ್ಷದಲ್ಲಿ 3 ಕೋಟಿ. DK ಶಿವಕುಮಾರ್ ಎಷ್ಟಪ್ಪ? 25 ವರ್ಷದಲ್ಲಿ. ಅವ್ರ ಕುಟುಂಬದ ಎಷ್ಟಪ್ಪ? ಸಿದ್ದರಾಮಯ್ಯನವ್ರದ್ದು ಎಷ್ಟಪ್ಪ? ಅವರು, ನಾನು ಕೇಳಿದೆ, ಸರ್ಕಾರ ಪಾಪರಾಗಿದೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಹೇಳಿದ್ರು, ಅಂಕಿ ಅಂಶದ ಪ್ರಕಾರ ಕುಮಾರಣ್ಣನು ಹೇಳಿದ್ರು ಪಾಪರ ಇದೆ, ಯಥೇಚ್ಛವಾಗಿದೆ ಅಂತ ಹೇಳಿ.
8 ತಿಂಗಳಿಂದ ಹಾಲು ರೈತರು ಯಾರು ಹಾಲನ್ನ ಡೈರಿ ಕೊಡ್ತಾರೆ 8 ತಿಂಗಳಿಂದ ಹಣ ಕೊಟ್ಟಿಲ್ಲ. 750 ಕೋಟಿ ಕೊಡ್ತಾರೆ. 750 ಕೋಟಿ 8 ತಿಂಗಳು. 108 ಆಂಬುಲೆನ್ಸ್ 3 ತಿಂಗಳಿಂದ ಕೊಟ್ಟಿಲ್ಲ. ಕಾರ್ಪೊರೇಷನ್ ಕಸ ಎತ್ತವರಿಗೆ 3 ತಿಂಗಳಿಂದ ಜನವರಿಯಿಂದ ಹಣ ಕೊಟ್ಟಿಲ್ಲ. ಕೇಳಿದೆ, ಜನವರಿಯಿಂದ ಹಣ ಕೊಟ್ಟಿಲ್ಲ. ಈ ಗುತ್ತಿಗೆ ಕೆಲಸ ಮಾಡ್ತಾರಲ್ಲ ಈ ಕಾಲೇಜ್ ಲೆಕ್ಚರರ್ಸ್, ಅವ್ರಿಗೂ ಹಣ ಕೊಟ್ಟಿಲ್ಲ. ಗೆಸ್ಟ್ ಲೆಕ್ಚರರ್ಸ್ ಈ ತರ ಪಾಪರ್ ಆಗಿರುವಂತ ಸರ್ಕಾರ. ಇದು ಹಿಂಗೆ ಬಿಟ್ರೆ ಕೇರಳ ಇದೆಯಲ್ಲ, ಕೇರಳ ಪಾಪರ್ ಆಗ್ಬಿಟ್ಟಿದೆ. ಈಗ ನಮ್ಮ ಪಕ್ಕದ ರಾಜ್ಯ ಕೇರಳ ಪಾಪರ್ ಆಗಿ ಸಾಲ. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ, ನೀವಿದ್ದೀರಾ, ಯಾರಾದ್ರೂ ಹೋಗಿ ಹಣ ಒಂದು 5 ಲಕ್ಷ ಸಾಲ ಬೇಕು ಅಂದ್ರೆ ನೀನ್ ತಗೋ ಅಂತ ಕೊಡ್ತಾರೆ. ಯಾರಾದ್ರೂ ಒಬ್ಬ ಹೋಗಿ ನನ್ಗೆ 2 ಲಕ್ಷ ಕೊಡು ಅಂದ್ರೆ ಓಡಿಸ್ತಾರೆ ಅಂದ್ರೆ ಅವ್ನ ಯೋಗ್ಯತೆ ಏನಾಗ್ತದೆ? ಆ ಪರಿಸ್ಥಿತಿ ಇವತ್ತು ಕೇರಳದ ಪರಿಸ್ಥಿತಿ. ಮನೆ ಪಾಕಿಸ್ತಾನದ್ದು ಹಾಕಿದ್ರು, ಪ್ರತಾಪ್ ಸಿಂಹ ಹೇಳಿರ್ತಾನೆ ಅಂತ ತಿಳ್ಕೊಂಡಿದ್ರು. ಹೇಳಿಲ್ಲ ಪ್ರತಾಪ್ ಸಿಂಹ, ಹೇಳಿಲ್ಲ. ನೋಡಿ ಅಲ್ಲಿ ಹಾಕಿದ್ದಾರೆ. ಹಾಲಿನ ಬೆಲೆ ಎಷ್ಟು ಅಂತ ಹಾಕಿದ್ದಾರೆ ನೋಡಿ. ಟೀ ಬೆಲೆ ಎಷ್ಟು ಅಂತ ಹಾಕಿದ್ದಾರೆ. ಕಾಫಿ, ಅಕ್ಕಿ ಬೆಲೆ ಅದ್ ಕೇಳಿದ್ರೆ ಓಡ ಬಿಡ್ತೀರ. 2,000 ಪಾಕಿಸ್ತಾನದಲ್ಲಿ 2,000 ರೂಪಾಯಿ ನಿಮ್ಗೆ. ಗೋಧಿ ಹಿಟ್ಟು 2,000 ರೂಪಾಯಿ. ಅದು 3,400 ಇತ್ತಂತೆ, ಈಗ 2,000 ತಂದಿದ್ದಾರೆ. ಕಾಫಿ ಕುಡಿಯಂಗಿಲ್ಲ ಅಲ್ಲಿ, ಟೀ ಕುಡಿಯಂಗಿಲ್ಲ. ಟೀ ಕುಡಿದ್ರೆ ನೀವು 500 ರೂಪಾಯಿ ಕೊಡ್ಬೇಕು. ಇಲ್ಲಿ ರೋಡ್ ಪಕ್ಕದಲ್ಲಿ 10 ರೂಪಾಯಿ ಕೊಡ್ತಾರೆ ನಮ್ಮಲ್ಲಿ ಮೈಸೂರಲ್ಲಿ. ಆ ಪರಿಸ್ಥಿತಿ ಇವತ್ತು ಈ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ಆ ಪರಿಸ್ಥಿತಿಗೆ ನಮ್ಮನ್ನು ತಂದ್ಬಿಡ್ತಾರೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ಒಂದು MLC ಚುನಾವಣೆ ಏನಿದೆ, ಗ್ರಾಜುಯೇಟ್ ಇರ್ಬೋದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ವಿದ್ಯಾವಂತ ಮತದಾರ, ಎಜುಕೇಟೆಡ್, ಜನರಿಗೆ ಪಾಠ ಹೇಳ್ಕೊಡುವಂಥದ್ದು, ಈ ತರದ ಮತದಾರ ಇರುವಂತದ್ದು. ಈ ತರ ಮತದಾರ ಇರುವಂತದ್ದು ನಾವು ವೋಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಆಗ ನಮ್ಗೆ ಇನ್ನಷ್ಟು ಶಕ್ತಿ ಬರ್ತದೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಈ ಮತದಾನ ಕೈ ಮುಕ್ಕೊಂಡು ಹೋಗೋ ಮತದಾನ ಅಲ್ಲ ಇದು. ಕೈ ಮುಕ್ಕೊಂಡು ಕೇಳೋ ಮತದಾನ ಅಲ್ಲ ಇದು. ಇದು ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ, ಯಾರ್ಯಾರು ಎನ್ರೋಲ್ ಆಗಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಮನವೊಲಿಸುವಂತ ಒಂದು ಚುನಾವಣೆ. ಅದಕ್ಕೋಸ್ಕರ JDS ಅಭ್ಯರ್ಥಿ ಅವರನ್ನ ಕೆ ಗೋವಿಂದರಾಜು ಅವರನ್ನ ಕೆಲಸ ಮುಖಾಂತರ ನಾವು ಕೂಡ ಬಿಜೆಪಿ ಕೂಡ ಬೆಂಬಲವನ್ನ ಕೊಟ್ಟಿದ್ರಿ. ನಮ್ಮ ಅಭ್ಯರ್ಥಿನೂ ಕೂಡ ಈಗ ಅನೌನ್ಸ್ ಮಾಡಿದ್ರಿ. ಈಗ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಬಂದೆ. ಅವರು ನಾಳೆ ಅವರ ನಾಮಪತ್ರವನ್ನ ವಾಪಸ್ ಪಡಿತಾರೆ. ಬಿಜೆಪಿ ಅಭ್ಯರ್ಥಿ ನಾಳೆ ಅವರು ನಾಮಪತ್ರವನ್ನ ವಾಪಸ್ ಪಡೆದು ಇಷ್ಟೊತ್ತು ಅವ್ರ ಜೊತೆ ಮಾತಾಡಿ ಒಪ್ಪಿಗೆ ಮಾಡಿದ್ದಾರೆ. ನಾನು ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀನಿ ಮತ್ತು JDS ಯಾರ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ನಾಳೆ ಅವರು ವಾಪಸ್ ತೆಗಿತಾರೆ. ಅದರಿಂದ JDS ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಒಟ್ಟಿಗೆ ಮಾಡೋಣ ಅಂತೇಳಿ ಸಮಯ ಆಗಿದೆ. ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿಮ್ ಪರವಾಗಿ ನಾನೇ ಆಶೀರ್ವಾದ ಮಾಡಿದ್ದೀನಿ. ಎಲ್ಲ ಕಾಲಕ್ಕೂ ಅವ್ರು ಬಿಡಕ್ಕಾಗಲ್ಲ. ನಿಮ್ ಪರವಾಗಿ ನಾನೇ ಆಶೀರ್ವಾದ ಮಾಡಿ ಅದು ಭಗವಂತ ಅವರಿಗೆ ಗೆಲುವನ್ನ ಕೊಡ್ಲಿ. ಅವರು ವಿಜಯಶಾಲಿಯಾಗಿ ಈ ಒಂದು ಸಮ್ಮಿಶ್ರ ನಾವೇನ್ ಮಾಡ್ಕೊಂಡಿವಿ ಬಿಜೆಪಿ ಮತ್ತು JDS ಹೊಂದಾಣಿಕೆ ಇದೆ. ಇದು ಪರ್ಮನೆಂಟ್ ಹೊಂದಾಣಿಕೆ ಆಗುವ ರೀತಿ ಈ ಗೆಲುವನ್ನ ಮಾಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.